ದೇವರ ಯೋಚನೆಗಳು ಸದಾ ವಿಭಿನ್ನ, ಮಾನವನ ಯೋಚನೆಗೆ ನಿಲುಕದವು. ಇದಕ್ಕೆ ಸಾಕಷ್ಟು ನಿದರ್ಶನಗಳನ್ನು ನಾವು ಕಾಣಬಹುದು. ಕ್ರೈಸ್ತ ಧರ್ಮದ ವಿರೋಧಿಯಾಗಿದ್ದ ಸೌಲನು ಮುಂದಿನ ದಿನಗಳಲ್ಲಿ ಅದೇ ಕ್ರೈಸ್ತ ವಿಶ್ವಾಸಕ್ಕಾಗಿ ಜೀವ ಕೊಟ್ಟ. ಕ್ರೈಸ್ತರ ವಿನಾಶಕ್ಕೆ ಶರ ಬರೆಯುತ್ತಿದ್ದ ರೋಮ್ ನಗರ ಇಂದು ಕಥೋಲಿಕ ಕ್ರೈಸ್ತರ ಪಾಲಿನ ಕೇಂದ್ರ ಸ್ಥಾನ. ಅದೇ ರೀತಿ ಪಾಷಂಡವಾದಿಗಳ ಮನೆತನದಲ್ಲಿ ಜನಿಸಿದ ವ್ಯಕ್ತಿಗಳಿಂದಲೇ ಕಥೋಲಿಕ ವಿಶ್ವಾಸವನ್ನು ಎತ್ತಿ ಹಿಡಿಯುವ ಕಾರ್ಯವನ್ನು ದೇವರು ಮಾಡಿಸಿದ್ದಾರೆ. ಇಂಥ ಮಾತಿಗೆ ಹಲವು ನಿದರ್ಶನಗಳಿವೆ. ಅದರಲ್ಲಿ ಒಂದು ಹೆಸರು ಸಂತ ಕ್ಲೌಡ್. ಹಾಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ. ಸಂತ ಕ್ಲೌಡ್ ಜನಿಸಿದ್ದು 522ರಲ್ಲಿ. ಇವರ ಪೂರ್ಣ ಹೆಸರು ಕ್ಲೊಡೋಲ್ಡ್. ಇವರು ಫ್ರಾನ್ಸ್ ದೇಶದ ರಾಜನ ಮೊಮ್ಮಗ. ಇವರು ಹುಟ್ಟುವ ವೇಳೆಗೆ ಇವರ ತಾತ ಮೊದಲನೇ ಕ್ಲೋವಿಸ್ ಫ್ರಾನ್ಸ್ ದೇಶದ ರಾಜರಾಗಿದ್ದರು. ಇವರ ತಂದೆಯ ಹೆಸರು ಕ್ಲೋಡಮಿರ್. ಮನೆಯಲ್ಲಿ ಜನಿಸಿದ ಹಿನ್ನೆಲೆಯಲ್ಲಿ ಅವರು ತಮ್ಮ ಆರಂಭಿಕ ಜೀವನವನ್ನು ಭಾರಿ ವೈಭವದಿಂದ ಕಳೆದರು. ವಯಸ್ಸಿಗೆ ತಕ್ಕ ಹಾಗೆ ಶಿಕ್ಷಣ ಇವರಿಗೆ ದೊರಕಿತು. ಆದರೆ ಆ ಹೊತ್ತಿಗೆ ಫ್ರಾನ್ಸ್ ದೇಶದಲ್ಲಿ ಪಾಷಂಡವಾದಿಗಳ ಪ್ರಭಾವ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು. ಜೊತೆಗೆ ರಾಜನ ಪರಿವಾರವೂ ಸಹ ಏರಿಯನ್ ಪಾಷಂಡವಾದವನ್ನೇ ಅಪ್ಪಿಕೊಂಡಿತ್ತು. ಆದರೆ ಚಕ್ರವರ್ತಿ ಮೊದಲನೇ ಕ್ಲೋವಿಸ್ ಅಧಿಕಾರಕ್ಕೆ ಬರುತ್ತಿದ್ದಂತೆ ಕಥೋಲಿಕ ವಿಶ್ವಾಸವನ್ನು ಸ್ವೀಕರಿಸುವ ಮೂಲಕ ಸಂಪ್ರದಾಯ ಬದಲಿಸಿದರು. ಹಾಗೂ ಕ್ಲೋವಿಸ್ ಫ್ರಾನ್ಸ್ ದೇಶದ ಮೊದಲ ಕಥೋಲಿಕ ಚಕ್ರವರ್ತಿ ಎಂದು ಹೆಸರಾದರು. ಅದೇ ರೀತಿ ಕ್ಲೌಡ್ ಸಹ ಕಥೋಲಿಕ ವಿಶ್ವಾಸದ ನೆರಳಿನಲ್ಲಿಯೇ ಬೆಳೆದರು. ವರ್ಷಗಳು ಕಳೆದಂತೆ ಚಕ್ರವರ್ತಿ ಕ್ಲೋವಿಸ್ ದೈಹಿಕವಾಗಿ ದುರ್ಬಲನಾಗುತ್ತಾ ಬಂದ. ಹೀಗಾಗಿ ಸಿಂಹಾಸನವನ್ನು ತೊರೆದು ಆತ ತನ್ನ ವಿಶಾಲ ಸಾಮ್ರಾಜ್ಯವನ್ನು 4 ಜನ ಮಕ್ಕಳಿಗೆ ಹಂಚಿಕೊಟ್ಟ. ಅದೇ ರೀತಿ ಕ್ಲೌಡ್ ಅವರ ತಂದೆಗೂ ಸಹ ರಾಜ್ಯದ ಒಂದು ಭಾಗ ಸಿಕ್ಕಿ ಅವರು ಸಹ ರಾಜನಾದರು. ಆದರೆ 524ರಲ್ಲಿ ರಾಜ ಕ್ಲೋಡಮಿರ್ ಹತ್ಯೆಗೆ ಒಳಗಾದ. ಆಗ ಕ್ಲೌಡ್ ಅವರಿಗೆ ಬರೀ 2 ವರ್ಷ ಅಷ್ಟೇ. ಹೀಗಾಗಿ ಕ್ಲೌಡ್ ಹಾಗೂ ಅವರ ಇನ್ನುಳಿದ 2 ಸಹೋದರರನ್ನು ಅಜ್ಜಿ ಸಾಕತೊಡಗಿದಳು. ವರ್ಷಗಳು ಕಳೆದಂತೆ ಮಕ್ಕಳು ಪ್ರಾಪ್ತ ವಯಸ್ಸಿಗೆ ಬರತೊಡಗಿದರು. ಇದನ್ನು ಕಂಡ ಕ್ಲೌಡ್ ಅವರ ಚಿಕ್ಕಪ್ಪ ಸಹಿಸಲಾರದೆ ಹೋದ. ಏಕೆಂದರೆ ಆತ ಕ್ಲೌಡ್ ಅವರ ತಂದೆಯ ಪಾಲಿನ ರಾಜ್ಯವನ್ನು ಸಹ ವಶಕ್ಕೆ ಪಡೆಯುವ ಆಸೆ ಹೊಂದಿದ್ದ. ಇದರಿಂದ ಆತ ಕ್ಲೌಡ್ ಮತ್ತು ಇತರ 2 ಮಕ್ಕಳನ್ನು ಕೊಲ್ಲಲು ಯೋಚನೆ ರೂಪಿಸಿದ. ಅದರಂತೆ ಕ್ಲೌಡ್ ಅವರ ಸಹೋದರರಾದ ಗುಂಥರ್ ಮತ್ತು ಥಿಯೋವಲ್ಡ್ರನ್ನು ಕೊಂದು ಮುಗಿಸಿದ. ಆದರೆ ದೇವರ ದಯದಿಂದ ಕ್ಲೌಡ್ ಬದುಕುಳಿದರು. ಇನ್ನು ಅರಮನೆಯಲ್ಲಿ ವಾಸಿಸುವುದು ಅಪಾಯಕಾರಿ ಎನ್ನುವುದನ್ನು ಅರಿತ ಕ್ಲೌಡ್ ಅಲ್ಲಿಂದ ಓಡಿ ಹೋದರು. ಹೀಗೆ ಅರಮನೆಯಿಂದ ತಪ್ಪಿಸಿಕೊಂಡ ಹೋದ ಅವರು ರೈಮ್ಸ್ ನಗರದ ಮಹಾಧರ್ಮಾಧ್ಯಕ್ಷರಾದ ರೆಮಿಜಿಯಸ್ ಅವರಲ್ಲಿಗೆ ಹೋಗಿ ಆಶ್ರಯ ಪಡೆದರು. ಮುಂದಿನ ದಿನದಲ್ಲಿ ಈ ರೆಮಿಜಿಯಸ್ ಸಹ ಸಂತರ ಸ್ಥಾನಕ್ಕೆ ಏರಲ್ಪಟ್ಟರು. ಈ ವೇಳೆ ತನ್ನ ಬದುಕಿನ ಹಿಂದಿನ ಪುಟಗಳನ್ನು ತಿರುವಿ ಹಾಕಿದ ಕ್ಲೌಡ್ ತಮ್ಮ ಕುಟುಂಬದಲ್ಲಿಯೇ ಒಡಕು ತಂದ ರಕ್ತಪಾತಕ್ಕೆ ಕಾರಣವಾದ ಅಧಿಕಾರ ಹಾಗೂ ಸಂಪತ್ತನ್ನು ತ್ಯಜಿಸಿ ಒಂಟಿಯಾಗಿ ಬಾಳಲು ನಿರ್ಧಾರ ಮಾಡಿದರು. ದೇವರ ಸೇವೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಕ್ಲೌಡ್ ತಮ್ಮ ಪಾಲಿನ ಅಳಿದುಳಿದ ಸಂಪತ್ತನ್ನು ಮಾರಿ ಬಂದ ಹಣವನ್ನು ಬಡವರಿಗೆ ಹಂಚಿ ಸನ್ಯಾಸಿಗಳ ರೀತಿ ಸಣ್ಣದೊಂದು ಮಠದಲ್ಲಿ ವಾಸ ಮಾಡತೊಡಗಿದರು. ಆಗ ಅವರು ಧ್ಯಾನ, ಪ್ರಾರ್ಥನೆ, ಉಪವಾಸ, ತಪಸ್ಸುಗಳನ್ನು ಒಳಗೊಂಡ ಸರಳ ಬದುಕು ನಡೆಸಿದರು. ಹೀಗಿರುವಾಗ ಅವರು ಸನ್ಯಾಸಿಯಾಗಿದ್ದ ಸಂತ ಸೆವೆರಿನರ ಸಂಪರ್ಕಕ್ಕೆ ಬಂದು ಅವರ ಶಿಷ್ಯರಾದರು. 542ರಲ್ಲಿ ಕ್ಲೌಡ್ ಧರ್ಮಾಧ್ಯಕ್ಷರ ಮುಂದೆ ಕಥೋಲಿಕ ಸನ್ಯಾಸಿ ಬದುಕಿನ ವಾಗ್ದಾನ ಮಾಡಿದರು. ಈ ಸಮಯದಲ್ಲಿ ಅವರು ಫ್ರಾನ್ಸ್ ದೇಶದ ರಾಜ ಮನೆತನದ ಸಂಕೇತವಾಗಿದ್ದ ತಮ್ಮ ಉದ್ದನೆಯ ಕೂದಲನ್ನು ಕತ್ತರಿಸಿಕೊಂಡರು. ಅವರಿಗೆ ಏಕಾಂತದ ಬದುಕು ಬಹಳ ಪ್ರಿಯವಾಗಿತ್ತು. ಹೀಗಾಗಿ ಪ್ಯಾರಿಸ್ ನಗರವನ್ನು ಬಿಟ್ಟು
ನಗರದ ಪಕ್ಕದಲ್ಲಿದ್ದ ಕಾಡಿಗೆ ಹೋಗಿ ವಾಸ ಮಾಡತೊಡಗಿದರು. ಈ ವೇಳೆ ಅವರು ದೇವರಿಗೆ ಹತ್ತಿರ ಆಗುವ ನಿಟ್ಟಿನಲ್ಲಿ ಪರಿಶುದ್ಧ ಜೀವನ ನಡೆಸಿದರು. ಮಾತ್ರವಲ್ಲದೆ ಗಹನವಾಗಿ ಬೈಬಲ್ ಗ್ರಂಥವನ್ನು ಅಧ್ಯಯನ ಮಾಡತೊಡಗಿದರು. ಕ್ಲೌಡ್ ಏಕಾಂಗಿ ಬದುಕನ್ನು ಬಯಸಿದರೂ ಸಹ ಜನ ಅವರನ್ನು ಒಂಟಿಯಾಗಿರಲು ಬಿಡಲಿಲ್ಲ. ನಿರಂತರವಾಗಿ ಅವರನ್ನು ಭೇಟಿ ಮಾಡಿ ಮಾರ್ಗದರ್ಶನ ಹಾಗೂ ಆಶೀರ್ವಾದ ಪಡೆದರು. ಮುಂದಿನ ದಿನಗಳಲ್ಲಿ ಇವರ ಪ್ರಾರ್ಥನೆಯ ಬಲದಿಂದ ಪವಾಡಗಳು ಜರುಗಿದವು, ರೋಗಿಗಳು ಗುಣವಾದರು. ಹೀಗಾಗಿ ಅವರನ್ನು ಜನ ಬಹಳ ಗೌರವದಿಂದ ಕಾಣತೊಡಗಿದರು. ಜೊತೆಗೆ ಅವರು ಜನಪ್ರಿಯರು ಆದರು. ಇದರಿಂದ ಅವರ ಪುಟ್ಟ ಮಠಕ್ಕೆ ಭೇಟಿ ಕೊಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಸಾಗಿತು. ಈ ಕಾರಣದಿಂದ ಅವರು ಪುನಃ ನಗರದ ಒಳಗೆ ಪ್ರವೇಶಿಸುವುದು ಅನಿವಾರ್ಯವಾಯಿತು. ಇದರಿಂದಾಗಿ 551ರಲ್ಲಿ ಮರಳಿ ಪ್ಯಾರಿಸ್ ನಗರಕ್ಕೆ ಬಂದ ಅವರು ಯಾಜಕರಾಗಿ ಅಭಿಷಕ್ತರಾದರು. ಈ ವೇಳೆ ಅವರ ಸೋದರರ ಹತ್ಯೆ ಮಾಡಿದ್ದ ಚಿಕ್ಕಪ್ಪ ತನ್ನ ಕೃತ್ಯದ ಬಗ್ಗೆ ಪಶ್ಚಾತ್ತಾಪ ಪಟ್ಟು ಕ್ಲೌಡ್ ಅವರಲ್ಲಿ ಕ್ಷಮೆ ಬೇಡಿದ. ಕ್ಲೌಡ್ ಸಹ ಅವರನ್ನು ಮುಕ್ತ ಮನಸ್ಸಿನಿಂದ ಕ್ಷಮಿಸಿದರು. 3 ವರ್ಷಗಳ ಕಾಲ ಯಾಜಕರಾಗಿ ಬದುಕನ್ನು ನಡೆಸಿದ ಕ್ಲೌಡ್ 554ರಲ್ಲಿ ಮತ್ತೆ ಸನ್ಯಾಸಿ ಬದುಕಿಗೆ ಮರಳಿದರು ಮತ್ತು ಪ್ಯಾರಿಸ್ ನಗರದ ಸಮೀಪ ನೋಜೆಂಟ್ ಎಂಬ ಗ್ರಾಮದಲ್ಲಿ ಸನ್ಯಾಸಿ ಮಠವನ್ನು ಆರಂಭಿಸಿದರು. ಇವರ ಬದುಕನ್ನು ಕಂಡ ಹಲವಾರು ಯುವಕರು ಆಕರ್ಷಿತರಾಗಿ ಸನ್ಯಾಸಿ ಬದುಕನ್ನು ಆಯ್ದುಕೊಂಡರು. ಈ ಸನ್ಯಾಸಿ ಮಠದ ಮುಖ್ಯಸ್ಥರ ಜವಾಬ್ದಾರಿಯನ್ನು ಕ್ಲೌಡ್ ತಾವೇ ಹೊತ್ತುಕೊಂಡರು. ಬಡವರೆಡೆಗೆ ಬಹಳ ಉದಾರಿಯಾಗಿದ್ದ ಕ್ಲೌಡ್ ಪರರ ಕಷ್ಟಗಳಿಗೆ ಮಿಡಿಯುವವರಾಗಿದ್ದರು. ಸಹಾಯ ಕೇಳಿದವರಿಗೆ ಕೈಯಲ್ಲಿ ಆದಷ್ಟು ದಾನ ಮಾಡುತ್ತಿದ್ದರು. ಜನರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುತ್ತಿದ್ದರು. ಹೀಗೆ ಅರಮನೆಯಲ್ಲಿ ಹುಟ್ಟಿ ದೇವರ ಸೇವೆಗಾಗಿ ತಮ್ಮ ಬದುಕನ್ನು ಮೀಸಲಿಟ್ಟ ಕ್ಲೌಡ್ ಅಂತಿಮವಾಗಿ ಸೆಪ್ಟೆಂಬರ್ 7, 560ರಂದು ಮರಣಿಸಿದರು. ಆಗ ಅವರಿಗೆ ಬರೀ 38 ವರ್ಷ ವಯಸ್ಸು. ಇವರ ಮಹೋತ್ಸವವನ್ನು ಪವಿತ್ರ ಸಭೆಯು ಸೆಪ್ಟೆಂಬರ್ 7ರಂದು ಆಚರಣೆ ಮಾಡುತ್ತದೆ. ಫ್ರಾನ್ಸ್ ಭಾಗದಲ್ಲಿ ಈಗಲೂ ಅವರಿಗೆ ಅಪಾರ ಗೌರವವಿದೆ. ಇದೇ ಗೌರವದ ಸಂಕೇತವಾಗಿ ಫ್ರಾನ್ಸ್ ದೇಶದ ಹಲವು ನಗರಗಳಿಗೆ ಇವರ ಹೆಸರು ಇಡಲಾಗಿದೆ. ಜೊತೆಗೆ ಮಿನ್ನೆಸೋಟಾ ಎಂಬ ಫ್ರಾನ್ಸ್ನ ಕಥೋಲಿಕ ಧರ್ಮಕ್ಷೇತ್ರಕ್ಕೆ ಸಂತ ಕ್ಲೌಡ್ ಪಾಲಕರಾಗಿದ್ದಾರೆ. ಸಂಪತ್ತು ಎನ್ನುವುದು ಶಾಶ್ವತವಲ್ಲ, ಬದಲಾಗಿ ದೇವರ ಪ್ರೀತಿಯೇ ಶಾಶ್ವತ ಎನ್ನುವುದನ್ನು ಅರಿತು ದೇವರ ಪ್ರೀತಿಯಲ್ಲಿಯೇ ಬದುಕನ್ನು ನಡೆಸಲು ಬೇಕಾದ ವರಗಳನ್ನು ಸಂತ ಕ್ಲೌಡ್ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ. ಆಮೇನ್.